ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಯಾವೊಂದು ವಿಷಯದ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನೋಡಿ, ಇವತ್ತು ನಾನು ಹಾಗಲಕಾಯಿಯಲ್ಲಿ ದೀಪ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ, ಆಮೇಲೆ ಕತ್ತರಿ ಬೇಕಾಗುತ್ತೆ, ಆಮೇಲೆ ನೋಡಿ ಕಾಳು ಮೆಣಸು ಇದೆಯಲ್ಲ, ಕಪ್ಪುದು ಕಾಳು ಮೆಣಸು ಬೇಕಾಗುತ್ತೆ. ಆಮೇಲೆ ನೀವು ಕೆಂಪುದು ಒಂದು ದಾರ ಮಾಡ್ಕೊಂಡಿರಬೇಕಾಗುತ್ತೆ. ಇದು ಕೆಂಪುದು ದಾರನ ಯಾವ ರೀತಿ ಮಾಡ್ಕೊಬೇಕು ಅಂತ ಅಂದರೆ, ನೀವು ಮಾಮೂಲಿ ದೀಪ ಹಚ್ಚುತ್ತಿರಲ್ಲ, ದೀಪ ಹಚ್ಚುವಂಥ ಬತ್ತಿನ ನೀವು ಕೆಂಪುದು ಕುಂಕುಮದಿಂದ ಕಲಿಸ್ಬಿಟ್ಟು ಅದರಿಂದ ನೀವು ಈ ಕೆಂಪು ದಾರನ ನೀವು ಮಾಡ್ಕೊಬೇಕು. ಆಮೇಲೆ ಬೇರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ, ಆ ದಾರನ ನೀವು ಹಾಕೋಂಗಿಲ್ಲ, ಇದೇ ಥರ ದಾರನ ನೀವು ಹಾಕಬೇಕಾಗುತ್ತೆ. ಸರಿನಾ? ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ನೋಡಿ ಅರಿಶಿನ ಮತ್ತು ಕುಂಕುಮ ಮತ್ತು ನೋಡಿ ಅದನ್ನು ಮಾಡೋದಕ್ಕೆ 2 ಹಾಗಲಕಾಯಿ ತೊಗೊಂಡಿದ್ದೀನಿ ಮತ್ತು ಹೂವು ತೊಗೊಂಡಿದ್ದೀನಿ ಜೋಡಿಸೋದಕ್ಕೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಈ ದೀಪನ ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ನವಗ್ರಹಗಳ ದೋಷ ಇದೆ ಅಂದರೆ, ರಾಹು, ಕೇತು, ಅಂಗಾರಕ, ಕುಜ ದೋಷ ಅಥವಾ ಕೇತು ದೋಷಗಳೆಲ್ಲ ಕಾಡ್ತಾ ಇದೆ ಅಂತ ಅನ್ನೋರು ಈ ಹಾಗಲಕಾಯಿ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನವಗ್ರಹಗಳಲ್ಲಿರೋಂಥ ಯಾವುದೇ ಸಾಡೆ ದೋಷಗಳಿರ್ಬೋದು, ನಾಗದೋಷಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ನಾವು ಹಾಗಲಕಾಯಿ ದೀಪನ ಹಚ್ಚಬೇಕಾಗುತ್ತೆ. ಅದರಲ್ಲೂ ರಾಹು ಕೇತು ಕಾಡ್ತಾ ಇದೆ, ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಆರ್ಥಿಕವಾಗಿ ನಾವು ಕುಗ್ಗೋಗ್ಬಿಟ್ಟಿದ್ದೀವಿ ಅಂತ ಅನ್ನೋರು ಈ ದೀಪನ ಹಚ್ಚಬೇಕಾಗುತ್ತೆ. ಅದರಲ್ಲೂ ನಿಮಗೆ ಶತ್ರುಗಳ ಕಾಟ ತುಂಬ ಇದೆ, ನಮಗೆ ಮಾನಸಿಕವಾಗಿ ಕಿರಿಕಿರಿ ಕೊಡ್ತಾ ಇದ್ದಾರೆ, ನಮಗೆ ಎಲ್ಲಿ ಹೋದ್ರೂ ನಾವು ಬದುಕೋಕ್ಕೆ ಬಿಡ್ತಾ ಇಲ್ಲ, ನಮ್ಮಿಂದ ದುಡ್ಡನ್ನು ತೊಗೊಂಡೋಗಿದ್ದಾರೆ, ಆದರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಈಸ್ಕೊಂಡಿದ್ದಾರೆ, ಆದರೆ ನಮಗೆ ಅದನ್ನು ವಾಪಸ್ ಕೊಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತೀರ. ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳುವಾಗ ತುಂಬ ಚೆನ್ನಾಗಿ ಇಸ್ಕೊಂಡ್ರು, ಆದರೆ ಮತ್ತೆ ರಿಟರ್ನ್ ಕೇಳಕ್ಕೆ ಹೋದಾಗ ಯಾರೂ ನಮಗೆ ದುಡ್ಡನ್ನು ವಾಪಸ್ ಕೊಡ್ತಾ ಇಲ್ಲ ಅಂತ ಅನ್ನೋರು ಸಹ ಇದನ್ನು ಮಾಡಬೇಕಾಗುತ್ತೆ. ಆಮೇಲೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಮನೆಯಲ್ಲಿರೋವಂಥ ಸದಸ್ಯರುಗಳಲ್ಲಿ ನಿಮಗೆ ನಿಮ್ಮ ಅತ್ತಿಗೆನೋ, ನಾದಿನಿನೋ ಅಥವಾ ಅತ್ತೆನೋ, ಮಾವನೋ ನಿಮ್ಮ ವಿರುದ್ಧ ಮಾಟ ಮಂತ್ರ ಮಾಡಿಸಿ ನಿಮಗೇನಾದರೂ ತಂದು ನಿಮಗೆ ಆರೋಗ್ಯ ಸಮಸ್ಯೆ ಕಾಡಲಿ ಅಥವಾ ನಿಮ್ಗೇನಾದ್ರೂ ದೋಷಗಳೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ಮಾಟ ಮಂತ್ರ ಮಾಡಿಸಿ, ವಾಮಾಚಾರ ಮಾಡಿಸಿ ನಿಮಗೆ ಏನಾದ್ರೂ ಸಾಯೋ ಥರ ಮಾಡಿದರೆ ಅದು ನಿವಾರಣೆ ಆಗೋದಕ್ಕೋಸ್ಕರ ನೀವು ಈ ಹಾಗಲಕಾಯಿ ದೀಪನ ನೀವು ನಿಮ್ಮ ಶತ್ರುಗಳು ಯಾರಿದ್ದಾರೋ ಅವ್ರ ಹೆಸರನ್ನ ಹೇಳ್ಬಿಟ್ಟು ನೀವು ಈ ದೀಪನ ನೀವು ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ಅಂದರೆ ದುರ್ಗೆ ಅಂಶ ಇರುವಂಥ ಕಾಳಿ ದೇವಸ್ಥಾನಗಳಲ್ಲಿ ಮತ್ತು ದುರ್ಗಾ ದೇವಸ್ಥಾನಗಳಲ್ಲಿ, ಬಂಡೆ ಮಹಾಕಾಳಿ ದೇವಸ್ಥಾನಗಳಲ್ಲಿ ಮತ್ತು ಕಾಟೇರಮ್ಮನ ದೇವಸ್ಥಾನಗಳಲ್ಲಿ ಮತ್ತು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ಅಂದರೆ ಚಾಮುಂಡೇಶ್ವರಿ ದುರ್ಗೆಯ ಅಂಶ ಇರುವಂಥ ಯಾವುದೇ ದೇವಸ್ಥಾನದಲ್ಲಿ ನೀವು ಇದನ್ನು ನೀವು ಹಚ್ಚೋದ್ರಿಂದ ಅಮ್ಮನವರಿಗೆ ತುಂಬಾ ಪ್ರೀತಿ ಆಗುತ್ತೆ. ಅದರಲ್ಲೂ ನಿಮಗೆ ಶತ್ರುಕಾಲ ಕಾಟ ಇದೆ ಅಂತ ಅಂದರೆ ಅಮ್ಮನವರಿಗೆ ಇದನ್ನು ನೀವು ಹಚ್ಚೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ನೀವು ಪ್ರತ್ಯಂಗಿರ ದೇವಿಗೆ ನೀವು ಈ ಹಾಗಲಕಾಯಿ ದೀಪನ ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿಗಳಲ್ಲಿ ಪ್ರದೋಷಗಳ ದಿನ ನೀವು ಹಚ್ಚಿದ್ದೇ ಆದರೆ ನೀವು ಯಾವೊಂದು ಉದ್ದೇಶಕ್ಕೆ ನೀವು ಈ ದೀಪ ಹಚ್ಚುತ್ತೀರೋ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ನಮಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟು ನಮಗೆ ಆರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದೆ ಅಂತ ಅನ್ನೋರು ನಾನು ಹೇಳ್ಕೊಡೋವಂಥ ಈ ದೀಪನ ನೀವು ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಹಚ್ಚೋದ್ರಿಂದ, ಪ್ರದೋಷಗಳಲ್ಲಿ ಹಚ್ಚೋದ್ರಿಂದ ಅಥವಾ ನಿಮಗೆ ಈ ಮಂಗಳವಾರ ಮತ್ತು ಶುಕ್ರವಾರ ಟೈಮಲ್ಲೂ ಸಹ ಇದನ್ನು ನೀವು ಹಾಗಲಕಾಯಿ ದೀಪನ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ಸಂಹಾರ ಆಗ್ತಾರೆ. ಹಂಗಂತ ಹೇಳಿ ನೀವು ನಮಗೆ ಶತ್ರುಗಳು ಕಾಟ ಕೊಡ್ತಿದ್ದಾರೆ ಅಂತ ಅವರಿಗೆ ನಾವು ಸಾಯಿಸಬೇಕು ಅನ್ನೋ ಉದ್ದೇಶ ಇರಲ್ಲ, ಆದರೆ ಅವರ ಮನಸ್ಸು ಪರಿವರ್ತನೆ ಆಗಿ ಅವರು ಕೆಟ್ಟ ದಾರಿ ತುಳಿದು ನಮ್ಮನ್ನು ಸಾಯಿಸಬೇಕು ಅನ್ನೋ ಮನಸ್ಸಿರೋರಿಗೆ ಅವ್ರ ಮನಸ್ಸನ್ನು ಪರಿವರ್ತನೆ ಆಗಿ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮಂತೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶದಿಂದ ನೀವು ಈ ದೀಪನ ತಾಯಿ ದೇವರಿಗೆ ಅಂದರೆ ಚಾಮುಂಡೇಶ್ವರಿ ಅಂಶ ಇರೋವಂಥದ್ದು ಯಾವುದೇ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನೀವು ಹಚ್ಚೋದ್ರಿಂದ ಖಂಡಿತ
ಖಂಡಿತವಾಗ್ಲೂ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ಪ್ರತ್ಯಂಗಿರ ದೇವಿಗೆ ಯಾಕೆ ಹಚ್ಚಿಸ್ಬೇಕು ಅಂತಂದರೆ, ಆ ತಾಯಿಗೆ ಹಾಗಲಕಾಯಿ ದೀಪನ ನೀವು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇರಲಿ, ನಮಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಎಷ್ಟು ದಿನದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅಥವಾ ನಮಗೆ ಸೈಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಸೈಡ್ ತೊಗೊಳಕ್ಕೂ ಆಗ್ತಾ ಇಲ್ಲ, ಆಮೇಲೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಓದೋ ಥರ ಆಗಬೇಕು, ಮತ್ತು ನಮಗೆ ಅಕ್ಕಪಕ್ಕದವರು ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಆ ಬಿಸ್ನೆಸ್ಸಲ್ಲಿ ನಾವು ಏಳಿಗೆ ಆಗಬೇಕು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ನಮಗೆ ಗೊತ್ತಿಲ್ಲದಂಗೆ ನಾವು ಕುಗ್ಗೋಗ್ತಾ ಇದ್ದೀವಿ ಅಂತ ಅನ್ನೋರು ಈ ರೀತಿ ನೀವು ಹಾಗಲಕಾಯಿ ದೀಪನ ಹಚ್ಬೋದು. ಅಕಸ್ಮಾತ್ ನಿಮಗೆ ಸಾಲ ಕೊಟ್ಟಿರೋವಂಥವ್ರು, ನಿಮಗೆ ಮಾನಸಿಕವಾಗಿ ನೀವು ಯಾವುದೋ ಒಂದು ಬ್ಯಾಂಕ್ ಲೋನ್ ತೊಗೊಂಡಿರ್ಬೋದು, ಅಥವಾ ಯಾವುದೋ ಒಂದು ಒಡವೆನ ಅಡ ಇಟ್ಟಿರ್ಬೋದು, ಅಥವಾ ಒಂದು ಬೈಕ್ ತೊಗೊಂಡಿರ್ಬೋದು, ಒಂದು ಕಾರ್ ತೊಗೊಂಡಿರ್ಬೋದು, ಅಂಥವ್ರು ನಿಮಗೆ ಆ ಸಾಲನ ಸಮಯಕ್ಕೆ ತಕ್ಕಂತೆ ನೀವು ತೀರ್ಸೋಕ್ಕಾಗಿಲ್ದಿದ್ದಾಗ ಅವರು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರೆ ಅಥವಾ ದೈಹಿಕವಾಗಿ ಹಿಂಸೆ ಕೊಡ್ತಾಯಿದ್ರೆ ಅಂಥವರು ಸಹ ಒಂದಷ್ಟು ದಿನ ಶಾಂತವಾಗಿ ಇರೋದಕ್ಕೆ ಈ ಹಾಗಲಕಾಯಿ ದೀಪ ನಮಗೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ನಾವು ಪ್ರತ್ಯಂಗಿರ ದೇವಿಗೆ ನಾವು ಈ ರೀತಿ ದೀಪ ಹಚ್ಚಿ ಇದನ್ನು ನೀವು ತಾಯಿ ಎದುರಿಗೆ ಬೇಡಿಕೊಂಡು, ನನಗೆ ಈ ಉದ್ದೇಶಕ್ಕೆ ನಾನು ಹಾಗಲಕಾಯಿ ದೀಪನ ಹಚ್ಚುತ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ನೀವು ಕಾಳಿ ಅಂಶ ಇರುವಂಥ ಬಂಡೆ ಮಹಾಕಾಳಿ ದೇವಸ್ಥಾನಗಳಿಗೆ, ಅಥವಾ ಕಾಳಿಕಾ ದುರ್ಗಾ ಪರಮೇಶ್ವರಿಗೆ, ಚೌಡೇಶ್ವರಿ ದೇವಸ್ಥಾನಗಳಿಗೆ, ಅಥವಾ ದಣ್ಣಮ್ಮ ಅಂತಾರೆ ಆ ಥರದ್ದು, ಕಾಟೇರಮ್ಮ ಅಂತಾರೆ ಆ ಥರದ್ದು, ಒಟ್ಟಿನಲ್ಲಿ ಆ ಥರದ ದೇವಿಗಳಿಗೆ ನೀವು ಹಚ್ಚಬೇಕಾಗುತ್ತೆ. ಆದರೆ ಇದನ್ನು ಮಹಾಲಕ್ಷ್ಮಿ ದೇವರಿಗೆ ಹಚ್ಚೋ ಆಗಿರಲ್ಲ. ಇಂಥದ್ದು ಕಾಟೇರಮ್ಮ ಅಂತಾರಲ್ಲ, ಈ ಥರ ಕಾಳಿ ದುರ್ಗಾ ಅಂಶ ಇರೋವಂಥ ದೇವಸ್ಥಾನಗಳಿಗೆ ಮಾತ್ರ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂತ ಅಂದರೆ, ನೀವು ಈ ದೀಪ ಹಚ್ಚುವಾಗ ಸಾಧ್ಯವಾದಷ್ಟು ನಾನು 2 ಥರದ ದೀಪನ ಹೇಳ್ಕೊಡ್ತೀನಿ. ಒಂದು ಬಂದು ದುರ್ಗಾ ಅಂಶ ಇರೋವಂಥ ದೇವಿಗಳಿಗೆ ಹಚ್ಚೋವಂಥದ್ದು ಒಂದನ್ನು ಹೇಳ್ಕೊಡ್ತೀನಿ. ಇನ್ನೊಂದು ಬಂದು ನೀವು ರುದ್ರದೇವರು ಅಂದರೆ ಕಾಲಭೈರವನಿಗೆ ದೀಪ ಹಚ್ಚೋದ್ರಿಂದ ನಮಗೆ ಸಂತಾನ ಸಮಸ್ಯೆ ಆಗ್ತಾ ಇದೆ, ನಾವೇನು ಮಾಡಿದ್ರು ನಮಗೆ ಸಂತಾನ ಅನ್ನೋದು ಆಗ್ತಾ ಇಲ್ಲ ಅಂತ ಸಮಸ್ಯೆ ಇರುವಂಥವ್ರು, ಮತ್ತು ನಮಗೆ ಏನು ಮಾಡಿದ್ರು ನಮಗೆ ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇಲ್ಲ, ನಾವು ಎಷ್ಟೇ ಎಲ್ಲ ಹಾಸ್ಪಿಟ್ಲಿಗೂ ತೋರಿಸ್ತಾ ಇದ್ದೀವಿ ಆದರೆ ಸಾಯೋ ಹಂತದಲ್ಲಿ ಬಂದಿದ್ದೀವಿ ಅಂತ ಅವರು ಮಾನಸಿಕವಾಗಿ ಕುಗ್ಗೋಗ್ತಾ ಇರೋರು, ಅಂಥವರು ನೀವು ಪ್ರದೋಷ ಟೈಮ್ಗಳಲ್ಲಿ, ಮತ್ತು ಸೋಮವಾರಗಳಲ್ಲಿ, ಮತ್ತು ಹುಣ್ಣಿಮೆಗಳಲ್ಲಿ, ಮತ್ತು ಅಮಾವಾಸ್ಯೆ ಟೈಮ್ಗಳಲ್ಲಿ, ಮತ್ತು ಇದು ಶಿವರಾತ್ರಿ ಟೈಮ್ಗಳಲ್ಲೂ ನೀವು ಈ ಶಿವನಿಗೆ ನೀವು ಈ ಹಾಗಲಕಾಯಿ ದೀಪನ ಹಚ್ಚಬೇಕಾಗುತ್ತೆ. ಶಿವನ ಅಂಶ ಇರೋ ಅಂಥದ್ದು ರುದ್ರದೇವರಾಗಿರ್ಬೋದು ಅಥವಾ ಶಿವ ಆಗಿರ್ಬೋದು, ಈ ಥರ ದೇವಸ್ಥಾನಗಳಲ್ಲಿ ನೀವು ಈ ಹಾಗಲಕಾಯಿ ದೀಪನ ನೀವು ಹಚ್ಚೋದ್ರಿಂದ, ಅದರಲ್ಲೂ ಕಾಲಭೈರವ ಇರುತ್ತಲ್ಲ, ಕಾಲಭೈರವನಿಗೆ ಏನಾದರೂ ನೀವು ಈ ದೀಪನ ಅದರಲ್ಲೂ ಅಮಾವಾಸ್ಯೆ ಟೈಮಲ್ಲಿ ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ, ಶತ್ರು ಸಂಹಾರ ಆಗ್ತಾರೆ. ಅದರಲ್ಲೂ ಮುಖ್ಯವಾಗಿ ನೀವು ಷಷ್ಠಿ ಟೈಮ್ಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ನೀವು ಇದನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ನವಗ್ರಹಗಳಲ್ಲಿ ಇರೋವಂಥ ನವಗ್ರಹಗಳು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಿರುತ್ತೋ ಆ ನವಗ್ರಹಗಳ ಮುಂದೆನೂ ಸಹ ನೀವು ಈ ಹಾಗಲಕಾಯಿ ದೀಪ ಹಚ್ಚೋದ್ರಿಂದ ನವದೋಷಗಳು ಅಂದರೆ ಯಾವುದೇ ಥರದ್ದು ಶನಿದೇವರದಿಂದ ಬರೋಂಥ ಯಾವುದೇ ರೀತಿ ದೋಷಗಳಿದ್ರೂ ಅವು ಸಹ ನಮಗೆ ನಿರ್ಮೂಲ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಈ ಹಾಗಲಕಾಯಿ ದೀಪ ಕಾಲಭೈರವನಿಗೆ ತುಂಬ ಇಷ್ಟ ಈ ಆರತಿ. ಇದರಲ್ಲಿ ನೀವೇನಾದ್ರೂ ದೀಪ ಮಾಡಿ ಬೆಳಗಿ ಅಲ್ಲಿ ಆರತಿ ಮಾಡಿ ನವಗ್ರಹಗಳ ಕಲ್ಲತ್ರನಾದರೂ ಇಟ್ಬಿಟ್ಟು ಬರ್ಬೋದು, ಇಲ್ಲಾಂದರೆ ಶಿವನ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಬರ್ಬೋದು, ಕಾಲಭೈರವ ದೇವಸ್ಥಾನದಲ್ಲಿ ಇಡ್ಬೋದು, ಅಥವಾ ರುದ್ರದೇವರುಗಳ ಹತ್ರ ಇಡ್ಬೋದು, ವೀರಭದ್ರ ದೇವಸ್ಥಾನಗಳಲ್ಲೂ ಸಹ ಇದನ್ನು ಹಚ್ಬೋದು. ಈ ರೀತಿ ಹಚ್ಬೋದು. ಷಷ್ಠಿಗಳಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಹಚ್ಚೋದ್ರಿಂದ ನಿಮಗೆ ಏನಾದರೂ ನಾಗದೋಷಗಳಿಂದ ಸರ್ಪಸುತ್ತಾಗ್ತಾ ಇರ್ಬೋದು, ಅಥವಾ ಗಜ್ಜಿಗಳಾಗ್ತಾ ಇರ್ಬೋದು, ಅಥವಾ ನಿಮಗೆ ಸೋರಿಯಾಸಿಸ್ ಆಗ್ತಾ ಇರ್ಬೋದು, ಚರ್ಮ ವ್ಯಾಧಿಗಳಾಗ್ತಾ ಇರ್ಬೋದು, ಮೈಯಲ್ಲೆಲ್ಲ ಹುಣ್ಣಾಗ್ತಾ ಇರ್ಬೋದು, ಮೈಯಲ್ಲಿ ನವೆ
ನವೆ ಅಂತ ಆಗ್ತಾ ಇರುತ್ತೆ, ಅವಾಗವಾಗ ಕಡ್ತಾ ಬರ್ತಾ ಇರುತ್ತೆ, ಅಥವಾ ಹೆಣ್ಮಕ್ಳಲ್ಲಿ ವೈಟ್ ಡ್ರೆಸ್ಸಸ್ ಹೋಗ್ತಾ ಇರುತ್ತೆ, ಅಥವಾ ಸರಿಯಾಗಿ ಬ್ಲೀಡಿಂಗ್ ಆಗ್ತಾ ಇರಲ್ಲ, ಆಮೇಲೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳ್ತಾ ಇರ್ತಾರೆ, ಅಂಥವರು ನೀವು ಷಷ್ಠಿ ಟೈಮಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ನೀವು ಈ ರೀತಿ ದೀಪ ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅಕಸ್ಮಾತ್ ನಿಮಗೆ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ, ಇವಾಗ ನಮಗೆ ಹೊಟ್ಟೆ ತುಂಬ ಉರಿತಾ ಇದೆ, ತುಂಬ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ, ನಮಗೆ ಏನು ತಿಂದರೂ ಜೀರ್ಣ ಆಗ್ತಾ ಇಲ್ಲ, ಆಮೇಲೆ ನಮಗೆ ಹೊಟ್ಟೆಲಿ ಒಂಥರ ಯಾರೋ ನಮಗೆ ಹೊಟ್ಟೆಲಿ ಕೂತ್ಕೊಂಡಿರೋ ಥರ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ ಜಾಸ್ತಿ, ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀವಿ, ಆ ಕೆಲಸ ಮಾಡುವಾಗ ನಮಗೆ ಯಾವುದೇ ರೀತಿ ಒಳ್ಳೇದಾಗ್ತಾ ಇಲ್ಲ ಅಂತ ಅನ್ನೋರು ಸಹ ನೀವು ಈ ರೀತಿ ಹಾಗಲಕಾಯಿ ದೀಪನ ಹಚ್ಬೋದು. ಯಾಕಂದರೆ ನೋಡಿ, ನಾನು ಒಂದು ಟೈಮಲ್ಲಿ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಹೋದಾಗ ಸುಮಾರು ಜನ ಹೆಣ್ಮಕ್ಳುಗಳು ಹಾಗಲಕಾಯಿ ದೀಪನ ತುಂಬ ಹಚ್ಚುತ್ತಾ ಇದ್ರು. ಅವಾಗ ನಾನು ಕೇಳಿದೆ, ಯಾವ ಉದ್ದೇಶಕ್ಕೆ ಇದನ್ನೆಲ್ಲ ಹಚ್ಚುತ್ತಾ ಇದ್ದೀರಾ ಅಂದಾಗ, ಅವ್ರು ಇಂತಿಂಥ ಸಮಸ್ಯೆಗಳಿಗೆ ಈ ರೀತಿಗೋಸ್ಕರ ನಾವು ದೀಪಗಳನ್ನ ಹಚ್ಚುತ್ತಾ ಇದ್ದೀವಿ, ಅದರಲ್ಲೂ ನಾನು ಹೋದಾಗ ಹುಣ್ಣಿಮೆ ಟೈಮಲ್ಲಿ ತುಂಬ ಹಚ್ಚುತ್ತಾ ಇದ್ರು, ಅದಕ್ಕೋಸ್ಕರ ನಾನು ನಿಮಗೆ ಇನ್ನೇನು ಪ್ರದೋಷ ಬರ್ತಾ ಇದೆ, ಅಮಾವಾಸ್ಯೆ ಬರ್ತಾ ಇದೆ, ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡ್ಕೊಬೇಕು. ಕೆಲವೊಬ್ರು ಏನು ಗೊತ್ತಾ, ನಾನು ವಿಡಿಯೋ ಹಾಕಿದಾಗ ನನಗೆ ಮಾಡಿ ತೋರಿಸಿ ಶ್ವೇತಾ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು 2 ಹಾಗಲಕಾಯಿನ ತೊಗೊಬೇಕಾಗುತ್ತೆ. ನೋಡಿ ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ನೋಡಿ, ಈ ತೊಟ್ಟನ್ನು ಮುರಿದ್ಬಿಡಿ. ಈ ರೀತಿ ಮುರಿದಾದ್ಮೇಲೆ ನೋಡಿ, ಈ ರೀತಿ ನೀವು ಹಾಗಲಕಾಯಿನ 2 ಹೋಳಾಗಿ ಕುಯ್ಕೊಬೇಕು, ಸಮಾನವಾಗಿ. ನೋಡಿ, ನೋಡಿ ಈ ರೀತಿ ನೀವು ಕುಯ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ನೀವು ಕುಯ್ಕೊಂಡ್ಮೇಲೆ ನೋಡಿ, ಆಮೇಲೆ ನೋಡಿ ಇದನ್ನು ಅಷ್ಟೇನೆ, ಇದನ್ನು ಇದೇ ರೀತಿ ಕುಯ್ಕೊಳ್ಳಿ. ನೋಡಿ, ಈ ರೀತಿ ನೀವು ಕುಯ್ಕೊಂಡ್ಮೇಲೆ ಯಾವ ರೀತಿ ಇದರಲ್ಲಿರೋ ಅಂಥ ಬೀಜಗಳೆಲ್ಲ ಇರುತ್ತಲ್ಲ, ಆ ಬೀಜಗಳನ್ನೆಲ್ಲ ಈ ರೀತಿ ತೆಗೆದುಬಿಡಿ. ನೋಡಿ, ಫುಲ್ಲು ತೆಗೆದುಬಿಡ್ಬೇಕು. ಕಾಣಿಸ್ತಿದೆಯಾ? ನೋಡಿ, ಈ ರೀತಿ ಅದಾದಮೇಲೆ ನೋಡಿ, ಎಲ್ಲ ಬೀಜನ ತೆಗಿಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಈ ದೀಪ ನೀವು ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ನೋವುಗಳು ನಿಮ್ಮ ಕೈಯಲ್ಲಿ ನಿಮಗೆ ಎಷ್ಟೊಂದು ಹೆಣ್ಮಕ್ಳ ಹತ್ರ ನಾನು ನೋಡ್ತಾ ಇರ್ತೀನಿ, ಕೆಲವೊಂದು ಹೆಣ್ಮಕ್ಳು ಕೆಲವೊಂದು ಸಮಸ್ಯೆನ ಬಾಯಿ ಬಿಟ್ಟು ಹೇಳ್ಕೊತಾರೆ, ಆದರೆ ಕೆಲವೊಂದು ಸಮಸ್ಯೆಗಳು ಯಾರ ಹತ್ರನೂ ಹೇಳೋಕ್ಕಾಗದಿದ್ದಾಗ ಅವರಲ್ಲಿ ಮಾನಸಿಕವಾಗಿ ಅವರು ಹಿಂಸೆ ಅನುಭವಿಸ್ತಾ ಇರ್ತಾರೆ. ಯಾಕಂದರೆ ಅವ್ರ ಕಷ್ಟಗಳು ಒಬ್ಬೊಬ್ರದ್ದು ನನ್ನ ಹತ್ರ ಮಾತಾಡೋ ಅಂಥವ್ರು, ಮತ್ತು ನಾನು ದೇವಸ್ಥಾನಗಳಲ್ಲಿ ಸಿಕ್ಕಿದಾಗ ಕೆಲವೊಬ್ರು ಹೇಳ್ತಿರ್ತಾರೆ, ಅವ್ರು ಪಡ್ತಿರೋ ಅಂಥ ನೋವುಗಳನ್ನೆಲ್ಲ ನಾನು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅಷ್ಟು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರ್ತಾರೆ, ಅವ್ರಿಗೆ ಯಾವುದ್ರಲ್ಲೂ ಸ್ವತಂತ್ರ ಅನ್ನೋದು ಇರೋದಿಲ್ಲ. ಅಂಥ ಟೈಮ್ಗಳಲ್ಲಿ ನಾವು ನೋಡಿ, ಆ ಥರ ನೋವು ಅನುಭವಿಸೋಂಥ ಸಂದರ್ಭದಲ್ಲಿ ನಾವು ಈ ರೀತಿ ದೀಪಗಳನ್ನೆಲ್ಲ ಹಚ್ಚಿ ದೇವರಿಗೆ ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ಪ್ರಾರ್ಥನೆ ಮಾಡಿದಾಗ ಭಗವಂತನ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ. ನಾವು ಮಾಡೋಂಥ ಸೇವೆಗೆ ಭಗವಂತ ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲ ನೀವು ಬೀಜ ತೆಗ್ದಾದ್ಮೇಲೆ
ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಈ ರೀತಿ ನೀವು ತೊಗೊಂಡ್ರಿ 4 ನೀವು ತೊಗೊಂಡಾದ್ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಆ ತಾಯಿಗೆ ನೀವು ಇದು ತಾಯಿ ಬಂಡೆಕಾಳಿ ದುರ್ಗಾ ಪರಮೇಶ್ವರಿ ಅಂಥ ದೇವಿಗೆ ನೀವು ಹಚ್ಚಬೇಕು ಅನ್ನುವಾಗ ಇದನ್ನು ನೀವು ಮಾಡೋದು ಯಾವ ರೀತಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚೌಡೇಶ್ವರಿ ಆಗಿರ್ಬೋದು, ಕಾಟೇರಮ್ಮ ಆಗಿರ್ಬೋದು, ಅಥವಾ ನಿಮಗೆ ಯಾವುದೇ ಒಂದು ದುರ್ಗಾ ಅಂಶ ಇರೋಂಥ ದೇವಿಗೆ ನೀವು ಹಚ್ಚಬೇಕು ಅನ್ನುವಾಗ, ಪ್ರತ್ಯಂಗಿರ ದೇವಿಗೆ ಹಚ್ಚಬೇಕು ಅನ್ನುವಾಗ, ಹೆಣ್ಣು ದೇವತೆಗೆ ಹಚ್ಚಬೇಕು ಅನ್ನುವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು ಕುಂಕುಮನ ತೊಗೊಬೇಕಾಗತ್ತೆ. ನೋಡಿ, ಆ ತಾಯಿಗೆ ಕುಂಕುಮ ಹಚ್ಚಿ ನೀವು ಮಾಡೋದ್ರಿಂದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಆ ತಾಯಿಗೆ ಕೆಂಪುದು ಅಂದರೆ ತುಂಬ ಇಷ್ಟ. ನೋಡಿ, ಈ ರೀತಿ ನೀವು ಕೆಂಪು ಕಲರಿಂದ ತಾಯಿಗೆ ಇಲ್ಲಿ ಹಿಂಗೆ ಹಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಕುಂಕುಮದಿಂದ ನೋಡಿ, ಈ ರೀತಿ ವಾರಾಹಿ ಅಮ್ಮಂಗೆ ಹಚ್ಬೋದು. ನಿಮಗೆ ಜಮೀನು ಕೇಸಲ್ಲಿ ಏನಾದ್ರೂ ತುಂಬ ಸಿಗಾಕೊಂಬಿಟ್ಟಿದ್ದೀವಿ, ನಮ್ಮ ಭೂಮಿ ನಮ್ಮಂತೆ ಆಗಬೇಕು, ಅಥವಾ ನಮ್ಮ ಸೈಟು ಯಾರೋ ನಮ್ಮದು ಸೈಟನ್ನು ಕಬಳಿಸ್ತಾ ಇದ್ದಾರೆ, ನಮ್ಮಿಂದ ಮೋಸ ಮಾಡಿ ನಮ್ಮ ಮನೇನ ಹೊಡ್ಕೊತಾ ಇದ್ದಾರೆ, ನಮ್ಮ ಜಮೀನು ನಮಗೆ ಕೊಡ್ತಾ ಇಲ್ಲ ಅಂತನ್ನೋರು ಸಹ ನೀವು ವಾರಾಹಿ ದೇವಿಗೆ ಸಹ ನೀವು ಹಚ್ಬೋದು. ಪ್ರತ್ಯಂಗಿರ ದೇವಿಗೆ ಹಚ್ಬೋದು. ಕಾಳಭೈರವ, ಇದು ತಾಯಿ ಹೆಣ್ಣು ದೇವತೆಗೆ ಬಂಡೆ ಮಹಾಕಾಳಿಗೆ ಎಲ್ಲ ಹಚ್ಚೋ ಅಂಥವ್ರು ಈ ರೀತಿ ನೀವು ಹಚ್ಚಬೇಕಾಗತ್ತೆ. ಫುಲ್ಲು ಆ ತಾಯಿಗೆ ಕೆಂಪು ಬಣ್ಣ ಅಂದರೆ, ಅದರಲ್ಲೂ ಇದು ಅಮಾವಾಸ್ಯೆ ಟೈಮಲ್ಲಿ ನೀವು ಈ ರೀತಿ ಹಚ್ಚೋದ್ರಿಂದ ತಾಯಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಕಹಿ ಅಂಶ ನಾವು ಕೊಟ್ಟಾಗ, ಅದರಲ್ಲೂ ಬನಶಂಕರಿ ದೇವಿಗೂ ಸಹ ಇದನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿನ್ನೆ ನಾನು ಬನಶಂಕರಿ ದೇವಸ್ಥಾನದಲ್ಲಿ ಬನದ ಹುಣ್ಣಿಮೆ ಜಾತ್ರೆಗೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಸುಮಾರು ಹೆಣ್ಮಕ್ಳು ಹಚ್ಚಿದ್ರು. ಅದಕ್ಕೆ ನಾನು ಹೇಳಿದ್ದು, ಶಕ್ತಿ ದೇವತೆಗಳಿಗೆ ಈ ದೀಪ ನೀವು ಹಚ್ಚಿದಾಗ ಶತ್ರುಗಳು ಕಾಟ ಇದ್ದರೆ ಆ ಥರದ್ದೆಲ್ಲ ಹೋಗುತ್ತೆ. ನೋಡಿ, ಯಾಕೆ ನಾನು ಈ ದೀಪಗಳ ಬಗ್ಗೆ ಸುಮಾರು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಕೆಲವೊಂದು ಟೈಮ್ಗಳಲ್ಲಿ ನಾವು ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡಿ ಎಲ್ಲದಕ್ಕೂ ಪೂಜೆ ಪುನಸ್ಕಾರ ವ್ರತ ಅಂತಲೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಕೆಲವೊಬ್ಬರಿಗೆ ಸಮಯಗಳಿರಲ್ಲ. ಆದರೆ ಏನೋ ಒಂದು ಚಿಕ್ಕ ಪುಟ್ಟದರಲ್ಲಿ ನಾವು ಒಂದು ಸಮಸ್ಯೆನ, ದೊಡ್ಡದಾಗಿರೋಂಥ ಸಮಸ್ಯೆಗಳನ್ನು ಚಿಕ್ಕ ಚಿಕ್ಕ ಉಪಾಯಗಳಿಂದ ನಾವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನೆಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇದನ್ನೆಲ್ಲ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಖರ್ಚಾಗೋಂಥದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಏನು ಖರ್ಚಾಗಲ್ಲ. ಇಲ್ಲಿಗೆ ಒಂದು ಸ್ವಲ್ಪ ನಾವು ಸಮಯ ಅನ್ನೋದನ್ನ ಮಾಡಿಕೊಟ್ಟಾಗ ಮಾತ್ರ ನಮಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನೋಡಿ, ಇದು ತಾಯಿ ದುರ್ಗಾದೇವಿಗೆ ಹಚ್ಚೋ ಅಂಥದ್ದು ದೀಪದ ಬಗ್ಗೆ ಮಾಡ್ತಾಯಿದ್ದೀನಿ. ನೋಡಿ, ಇದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ, ಇದಕ್ಕೆ ಅರಿಶಿನ ಕುಂಕುಮನ ಇಡಬೇಕಾಗುತ್ತೆ. ನೋಡಿ, ಇಲ್ಲಿ ಅರಿಶಿನ ಇಡಬೇಕಾಗುತ್ತೆ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವೆಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ತಾಯಿಗೆ ನೀವು ನಿಮ್ಮ ಭಕ್ತಿನ ಸಮರ್ಪಣೆ ಮಾಡ್ತೀರೋ ಅಷ್ಟು ನಿಮಗೆ ಬೇಗ ತಾಯಿ ಒಲಿತಾರೆ. ಗಂಗಮ್ಮ ದೇವಸ್ಥಾನದಲ್ಲೂ ಹಚ್ಬೋದು ನೀವು.
ಅದರಲ್ಲೂ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ನಾನು ನೋಡಿರೋ ಪ್ರಕಾರ ಆದಿಚುಂಚನಗಿರಿ ಮಠ ಇದೆಯಲ್ಲ, ಅಲ್ಲೂ ಅಷ್ಟೇ ಕಾಲಭೈರವೇಶ್ವರ ಟೆಂಪಲ್ ಇದೆ. ಆಮೇಲೆ ರುದ್ರನ ಅಂಶ ಇರೋ ಅಂಥ ವೀರಭದ್ರ ದೇವಸ್ಥಾನಗಳಿಗೆ ಆ ಥರದ್ರಲ್ಲಿ ನೀವು ಹೋದಾಗ ಶಿವನ ದೇವಸ್ಥಾನಗಳಲ್ಲಿ ತುಂಬ ಜನ ಹಚ್ಚಿರೋದನ್ನ ನಾನು ನೋಡಿದ್ದೀನಿ. ಆಮೇಲೆ ನವಗ್ರಹಗಳು ಶನಿ ಮಹಾತ್ಮನ ದೇವಸ್ಥಾನಗಳಿರುತ್ತಲ್ವ, ಆ ದೇವಸ್ಥಾನಗಳಲ್ಲೂ ತುಂಬ ಹಚ್ಚಿರ್ತಾರೆ. ಆಮೇಲೆ ಕಾಟೇರಮ್ಮ ಅಂತ ಎಲ್ಲ ಹೇಳ್ತಾರಲ್ಲ, ಆ ದೇವಸ್ಥಾನದಲ್ಲೂ ಹಚ್ಚಿರ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ನೋಡಿರೋ ಪ್ರಕಾರ ನಿಂಬೆಹಣ್ಣಿನ ದೀಪಗಳು ಸಾಮಾನ್ಯ ಜಾಸ್ತಿ ನೋಡ್ತಾ ಇರ್ತೀರ. ಆಮೇಲೆ ಬೂದುಗುಂಬಳಕಾಯಿ ದೀಪಗಳನ್ನ ನೋಡ್ತಾ ಇರ್ತೀರ. ಆದರೆ ಈ ದೀಪಗಳು ತುಂಬ ವಿಶೇಷವಾದದ್ದು. ತಾಯಿಗೆ ನಾವು ಇದು ವಿಷ ಅಂತ ಅನ್ಬೋದು, ಆದರೆ ತಾಯಿಗೆ ಈ ಇದರಲ್ಲಿ ದೀಪ ಹಚ್ಚೋದ್ರಿಂದ ತಾಯಿ ತುಂಬ ಖುಷಿಯಾಗುತ್ತೆ. ಎಷ್ಟು ನಾನು ಎಂತೆಂಥ ಹೋಮಗಳಲ್ಲೆಲ್ಲ ನಾನು ಹೋಗಿ ನೋಡಿದಾಗ ಈ ಪ್ರತ್ಯಂಗಿರ ಹೋಮಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಈ ಥರದನ್ನು ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ನೀವು ಪ್ರತ್ಯಂಗಿರ ಹೋಮಗಳಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿ ಇದರಿಂದ ಹೋಮಕ್ಕೆ ಹವಿಸ್ನ ಕೊಡ್ತಾರೆ, ಅಂದರೆ ತುಪ್ಪನ ಸುರಿತಾರೆ. ಅದು ನೋಡಿದ್ದೀನಿ ನಾನು ವಾರಾಹಿ ದೇವಸ್ಥಾನಗಳಲ್ಲೂ ಅಷ್ಟೇ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಿರೋದು. ಈ ರೀತಿ ನೀವು ಸಿದ್ಧತೆ ಮಾಡ್ಕೊಂಡ್ಮೇಲೆ ಇದು ಅಮ್ಮನವರಿಗೆ ಇದನ್ನು ನಾನು ಹೇಳಿದೆ ಯಾವ ರೀತಿ ನೀವು ಬತ್ತಿನ ನೀವು ಮಾಡ್ಕೊಬೇಕು ಅಂತ. ಏನಂತ ಅಂದರೆ ಸ್ವಲ್ಪ ನೀವು ನೀರಲ್ಲಿ ನೀವು ಇದನ್ನು ಕಲಿಸ್ಕೊಬೇಕಾಗತ್ತೆ. ನೋಡಿ, ಇದನ್ನು ನೀವು ನೀರಲ್ಲಿ ನೀವು ಕಲಿಸ್ಕೊಂಡು ಅದನ್ನು ನೀವು ಕುಂಕುಮನ ಕಲಿಸ್ಕೊಂಡು ಬತ್ತಿ ಇರುತ್ತಲ್ಲ, ಸಾಮಾನ್ಯ ಬತ್ತಿ ಇರುತ್ತಲ್ಲ, ಅದೇ ಸಾಮಾನ್ಯ ಬತ್ತಿಗೆ ನೀರಲ್ಲಿ ನೀವು ಕುಂಕುಮನ ಕಲಿಸ್ಕೊಂಡು ಸ್ವಲ್ಪ ದಿನ, ಒಂದು ದಿನ ನಾಳೆ ಹೋಗ್ತೀನಿ ಅನ್ನುವಾಗ ಮೊದಲೇ ನೀವು ಕತ್ತರಿಸಿ ಮಾಡ್ಕೊಂಡಿರಬೇಕು. ಅಂದರೆ ಎಲ್ಲ ಕಲಸಿ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದು ನಾಳೆ ನೀವು ಹೋಗ್ಬೇಕಾಗುತ್ತೆ, ಸರಿನಾ? ನೋಡಿ, ಇವಾಗ ದೀಪ ಹಿಂಗಿರುತ್ತೆ ಅಂದ್ಕೊಳ್ಳಿ. ಇದನ್ನು ನೀವು ಬತ್ತಿನ ಯಾವಾಗಲೂ ಹಾಕುವಾಗ ನೋಡಿ ಹಿಂಗೆಲ್ಲ ವಸ್ತು ಹಾಕೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ ದೇವರಿಗೆ ನಾವು ಬತ್ತಿಗಳನ್ನ ಹಾಕಬೇಕು ಅನ್ನುವಾಗ ನೋಡಿ ಈ ರೀತಿ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಕೈಯಲ್ಲಿ ಹಿಡ್ಕೊಂಡು ಅದು ಸಮಾನವಾಗಿ ನೋಡಿ, ಈ ರೀತಿ ನೀವು ಸಮಾನವಾಗಿ ಹಿಂಗೆ ಎಲ್ಲ ನೀವು ನೀಟಾಗಿ ಹಿಂಗೆ ಒತ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೋಡಿ, ಈ ರೀತಿ ನೀವು ಒತ್ಕೊಬೇಕು. ಈ ರೀತಿ ಪ್ರತಿಯೊಂದನ್ನು ಯಾಕೆ ನಾವು ಈ ರೀತಿ ಬತ್ತಿ ಹಾಕ್ತೀವಿ ಅಂದರೆ ಒಟ್ಟು ಕುಟುಂಬ ಯಾವಾಗ್ಲೂ ನಾವೆಲ್ಲ ಒಗ್ಗಟ್ಟಾಗಿರೋಣ, ಮನೆ ಯಾವಾಗಲೂ ಆಯಸ್ಸು ಹಣ ಅಂತಸ್ತು ಎಲ್ಲದರಲ್ಲೂ ಸರಿ ಸಮಾನವಾಗಿರೋಣ. ಏನೇ ಕಷ್ಟ ಬಂದ್ರೂ ನಮ್ಮ ಜೊತೆ ದೇವರು ನಮ್ಮ ಜೊತೆ ಸದಾ ಇರ್ತಾರೆ ಅನ್ನೋ ಭಾವನೆಯಿಂದ ನಾವು ಇದನ್ನು ಮಾಡಬೇಕಾಗುತ್ತೆ. ನೋಡಿ, ಆಯಿತಾ? ನೋಡಿ, ಈ ರೀತಿ ಮಾಡಾದ್ಮೇಲೆ ನೋಡಿ ಈ ರೀತಿ ನೀವು ದೀಪಕ್ಕೆ ಈ ರೀತಿ ಬತ್ತಿನ ನೀವು ಹಾಕ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ದೀಪನ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಕೆಂಪುದೇ ಹಾಕಬೇಕು. ಆ ತಾಯಿಗೆ ಕೆಂಪು ಅಂದರೆ ತುಂಬ ಇಷ್ಟ, ರಕ್ತವರ್ಣದಿಂದ ಕೂಡಿರಬೇಕು. ನೋಡಿ, ಈ ರೀತಿ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಅಲ್ವಾ. ಅದಾದಮೇಲೆ ನೀವು ಇದು ಬಂದು ದುರ್ಗಾದೇವಿದು ದೀಪದ ಆಯಿತು, ಅಂದರೆ ಚಾಮುಂಡೇಶ್ವರಿ ಅಂಶ ಇರೋಂಥದ್ದು ಆಯಿತು. ಇನ್ನೂ ಒಂದು ದೀಪನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ದೀಪ ಬಂದು ನೀವು ಕಾಲಭೈರವನಿಗೆ ಮಾಡೋ ಅಂಥ ದೀಪ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕೆಂಪು ವಸ್ತ್ರನ ನೀವು ತೊಗೊಬೇಕಾಗುತ್ತೆ. ನೋಡಿ, ಈ ಕೆಂಪು ವಸ್ತ್ರನ ನೀವು ತೊಗೊಂಡಾದ್ಮೇಲೆ ಅದನ್ನು ನೀವು ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ದೀಪಕ್ಕೆ ಬೇಕೋ ಅಷ್ಟು ಅಳತೆಯಲ್ಲಿ ನೀವು ಕಟ್ ಮಾಡ್ಕೊಬೇಕು. ನಾನು ಸ್ವಲ್ಪ ಅಳತೆ ಇರೋ ಅಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದಿಷ್ಟು ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಆದರೆ ಸಾಕು. 2 ದೀಪ ಮಾಡೋಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೀಪನ ನೀವು ಇಲ್ಲಿ ಕಟ್ ಮಾಡ್ಕೊಬೋದು. ನೋಡಿ,
ಈ ರೀತಿ ನೀವು ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನೀವು ಇವಾಗ ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ನೋಡಿ, ಇದರಲ್ಲಿ ನೀವು 2 ಭಾಗನ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದನ್ನು ನೀವು 2 ಭಾಗ ನೋಡಿ ಈ ರೀತಿ ನೀವು ಮಾಡ್ಕೊಬೇಕು. ಇದನ್ನು 2 ಭಾಗ. ನೋಡಿ, ಈ ರೀತಿ ನೀವು 2 ಭಾಗ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೋಡಿ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ. ಆದಮೇಲೆ ನೀವು ಹೆಂಗೆ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಟ್ ಮಾಡ್ಕೊಂಡ್ರಲ್ಲ, ಕಟ್ ಮಾಡ್ಕೊಂಡ್ಮೇಲೆ ಈ ಕೆಂಪು ಬಟ್ಟೆಗೆ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ಸ್ವಲ್ಪ ಮೆಣಸನ್ನು ತೊಗೊಬೇಕಾಗುತ್ತೆ. ನೋಡಿ, ಈ ರೀತಿ ಮೆಣಸನ್ನು ತೊಗೊಂಡು ಇದ್ರ ಒಳಗಡೆಗೆ ಹಾಕಬೇಕಾಗುತ್ತೆ. ಯಾಕಂದರೆ ಈ ಮೆಣಸಿನ ಕಣ್ಣು ದೃಷ್ಟಿಯಾಗಿದ್ದರೆ, ಅಥವಾ ನಿಮಗೆ ಏನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಅಥವಾ ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ, ಅಥವಾ ನೀವೇನಾದ್ರೂ ಗೊತ್ತಿದ್ದೋ ಗೊತ್ತಿಲ್ಲದಲೇ ಯಾರಾದರೂ ಮಾಟ ಮಂತ್ರ ಮಾಡಿರೋಂಥದ್ದನ್ನ ದಾಟಿದರೆ, ಅಕಸ್ಮಾತು ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಿಂದನೇ ನಿಮ್ಮ ಜೊತೆನೇ ಇದು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸಿದ್ರೆ, ಅಥವಾ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅಂದರೆ, ಅಥವಾ ನಿಮಗೆ ಯಾರೋ ನಮ್ಮ ಮಗಳು ಮದುವೆ ಆಗಬಾರ್ದು ಅಂತ ಮಾಡಿಸಿದ್ರೆ, ಅಥವಾ ನಮ್ಮ ಮಗ ಒಳ್ಳೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಎಲ್ಲ ಮಾಟ ಮಂತ್ರ ಎಲ್ಲ ಮಾಡಿಸಿದ್ರೆ, ಅಂಥವರು ಈ ಥರದ ದೀಪನ ನೀವು ಹಚ್ಚಬೇಕಾಗುತ್ತೆ. ಅದರಲ್ಲೂ ನೀವು ಕಾಲಭೈರವೇಶ್ವರನಿಗೆ ಹಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಗಂಟನ್ನು ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಟೈಟಾಗಿ ಹಾಕ್ಕೊಳ್ಳಿ, ಅದು ಚೆನ್ನಾಗಿ ಉರಿಬೇಕಲ್ಲ ಅದಕ್ಕೆ. ನೋಡಿ, ಈ ರೀತಿ ನೀವು ಅದನ್ನು ಕಟ್ಬಿಟ್ಟು ಕೆಂಪು ದಾರ ಅಂತ ಸಿಗುತ್ತೆ ಅಂಗಡೀಲಿ, ಈ ಥರದ ದಾರನ ದೀಪದ ಬತ್ತಿಗೆ ಹಾಕೋಕೆ ಹೋಗಬೇಡಿ. ಇದನ್ನು ನಾನು ಹೇಳಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತಂದಿದ್ದೀನಿ. ಇದು ದಾರ ಅಷ್ಟೇ. ಇದು ದಾರನ ನೀವು ಏನು ಅಂತ ಅಂದರೆ, ಇದು ಮಾಮೂಲಿ ಈ ಹಚ್ಚೋದಕ್ಕೆ ಅಥವಾ ಗಂಟು ಹಾಕೋದಕ್ಕೆ ಮಾತ್ರ ಕೆಂಪು ದಾರನ ನೀವು ಯೂಸ್ ಮಾಡಬೇಕಾಗುತ್ತೆ. ಬಟ್ ದೀಪದ ಬತ್ತಿಗೆ ನೀವು ಹತ್ತಿಯಿಂದ ಮಾಡಿರೋಂಥ ಬತ್ತಿನೇ ಮಾತ್ರನೇ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ 2 ಒಂದು 5 ಗಂಟೆ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀವು ಹಾಕ್ಕೊಂಡಾದ್ಮೇಲೆ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ, ನೋಡಿ ಇನ್ನೊಂದನ್ನು ನೀವು ತೊಗೊಬೇಕು. ಅದಕ್ಕೂ ಅಷ್ಟೇ ಇದೇ ಥರ ನೀವು ಕಾಳು ಮೆಣಸನ್ನು ಹಾಕ್ಕೊಬೇಕು. ನಿಮ್ಮ ಶತ್ರುಗಳ ಹೆಸರೆಲ್ಲ ಹೇಳಿ ಹಾಕಿ, ಅಥವಾ ನಿಮ್ಗೆ ಇಂತಿಂಥ ಕೆಲಸ ಆಗಬೇಕು ಅಂತ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು, ಅಥವಾ ಆ ದೀಪಕ್ಕೆ ಹಾಕುವಾಗ ಹೇಳ್ಕೊಂಡು ನೀವು ಹಾಕೋದ್ರಿಂದ ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ದೀಪ ಹಚ್ಚುತ್ತಾ ಇದ್ದೀರಾ ಅಂತ ಅಂದ್ಕೊಂಡು ಹಾಕಿರ್ತೀರ, ಅದು ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ಈ ರೀತಿ ಹಾಕೊಂಡಾದ್ಮೇಲೆ ಮತ್ತೆ ನೋಡಿ, ಈ ರೀತಿ ನೀವು ದಾರನ ಈ ರೀತಿ ಸುತ್ಕೋಬೇಕು. ಈ ರೀತಿ ಸುತ್ಕೊಂಡಾದ್ಮೇಲೆ ಒಂದು 5 ಗಂಟೆ ಹಾಕೊಂಡ್ರೆ ಸಾಕು. ಇದನ್ನು ನೀವು ಸುಬ್ರಹ್ಮಣ್ಯ ಸ್ವಾಮಿಗೂ ಹಚ್ಬೋದು. ಅದರಲ್ಲಿ ಇವಾಗ ಪುಷ್ಯ ಮಾಸ ಇದೆ, ಮಾಘ ಮಾಸದಲ್ಲಿ ನೀವು ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ಹಚ್ಚಿ. ಯಾರಾದರೂ ಏನಾದರೂ ಕೇಳಿದ್ರೆ, ನೋಡಿ ಇದು ನಮ್ಮ ದೋಷಗಳನ್ನ ನಾವು ಪರಿಹಾರ ಮಾಡೋಕ್ಕೆ ನಾವು ಮಾಡ್ಕೊಳ್ಳೋ ಅಂಥ ಪುಟ್ಟ ಇವು ವಿಚಾರಗಳು ಮತ್ತು ಪುಟ್ಟ ಉಪಾಯಗಳು. ನೋಡಿ,
ಇವಾಗ ಈ ಎರಡನ್ನ ನೀವು ಮಾಡಿಕೊಂಡ್ರಿ. ಅದಾದಮೇಲೆ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ನೋಡಿ, ಇದಕ್ಕೂ ಅರಿಶಿನ ಕುಂಕುಮನ ನೀವು ಇಟ್ಕೊಬೇಕು. ನೋಡಿ, ಇದಕ್ಕೆ ಅರಿಶಿನ ನೀವು ಬೆಳಿಬೇಕಾಗುತ್ತೆ ಸುಬ್ರಹ್ಮಣ್ಯ ದೇವರುಗಳಿಗೆ. ನೋಡಿ, ನೋಡಿ ಆಯಿತು. ನೋಡಿ, ಈ ರೀತಿ ನೀವು ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಇದಕ್ಕೂ ಸಹ ನೀವು ಅರಿಶಿನ ಕುಂಕುಮನ ಇಟ್ಕೊಬೇಕಾಗುತ್ತೆ. ತಾಯಿ ಬನಶಂಕರಿ ದೇವಿಗೆ ನೀವು ಇದನ್ನು ಹಚ್ಚೋದ್ರಿಂದ ತಾಯಿಗೆ ತುಂಬ ಖುಷಿಯಾಗುತ್ತೆ. ತಾಯಿ ಬನದ ಹುಣ್ಣಿಮೆ ಅಂತ ಹೇಳ್ತಾರಲ್ಲ, ಈ ವನಸಿರಿಗಳಿಂದ ಮಾಡಿದಂಥ ಪ್ರಯೋಗಗಳು ಕಂಡಾಗ ತಾಯಿಗೆ ತುಂಬಾ ಎಷ್ಟು ಇಷ್ಟಪಡ್ತಾರೆ ಅಂತಂದರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಹಚ್ಕೊಂಡಾದ್ಮೇಲೆ ಈಗ ನೀವು ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿ ಇಟ್ಕೊಳ್ಳಿ.
ಇದಕ್ಕೆ ನೀವು ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ನೋಡಿ ಯಾವ ರೀತಿ ಎಣ್ಣೆ ಹಾಕ್ಕೊಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಈ ಎಣ್ಣೆನ ನಾವು ಇದು ನೀವು ರೆಡಿ ಮಾಡ್ಕೊಂಡಿರ್ತೀರಲ್ವ, ಇದನ್ನು ನಾನು ಇಲ್ಲಿ ಹಾಕೋದಕ್ಕೆ ಯಾವ ರೀತಿ ಹಾಕೊಬೇಕು ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಒಂದು ಬಟ್ಲು ತೊಗೊಂಡೋಗಿರಿ, ಯಾಕಂದರೆ ಡೈರೆಕ್ಟಾಗಿ ನೀವು ಅಲ್ಲಿ ಹಾಕಿದಾಗ ಚೆಲ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಬಟ್ಲಲ್ಲಿ ನೀವು ಇದನ್ನು ದೀಪದಲ್ಲಿ ಎಣ್ಣೆನ ಚೆನ್ನಾಗಿ ನೆನೆಸ್ಬೇಕು. ಬಟ್ಟೆನ ನೀವು ನೆನೆಸಿದಾಗ ಮಾತ್ರ ಅದು ಬತ್ತಿ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಈ ರೀತಿ ನೆನೆಸಿ. ನೋಡಿ ಕಾಣಿಸ್ತಿದೆಯಲ್ಲ, ನೋಡಿ ನೋಡಿ ಈ ರೀತಿ ನೀವು ದೀಪಕ್ಕೆ ಹಿಂಗೆ ಹಾಕಬೇಕಾಗುತ್ತೆ. ನೋಡಿ ಚೆನ್ನಾಗಿ ನೆನೆಸಿ, ಒಟ್ಟಿನಲ್ಲಿ ನೆನೆಸಾದ್ಮೇಲೆ ನೀವು ಹಾಕಿ, ಅದ್ರ ಮೇಲೆ ನೀವು ಸುರಿಬೋದು ಎಣ್ಣೆನ. ನೋಡಿ ಈ ರೀತಿ. ನಾವು ಯಾಕೆ ಕೆಂಪು ಬಟ್ಟೆಲೇ ಇದನ್ನು ಮಾಡಬೇಕು ಅಂದರೆ, ರಾಹು ಕೇತುಗಳು ಕಾಟ ಇದ್ದಾಗ ಅದು ಹೋಗೋದಕ್ಕೆ ಈ ಥರದ್ದು ತಂತ್ರನ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ರೀತಿ ಮಾಡಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಈ ರೀತಿ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ನೀವು ಮಾಡ್ಕೊಂಡಾದಮೇಲೆ ನೋಡಿ ಇದಕ್ಕೂ ಅಷ್ಟೇ ಎಣ್ಣೆನ ಸ್ವಲ್ಪ ಒಂದು ಬಟ್ಲಲ್ಲಿ ನೀವು ಮಾಡ್ಕೊಂಡಿರಿ. ಯಾಕಂದರೆ ಇಲ್ಲ ಮನೇಲಿ ನಾಳೆ ಮಾಡ್ತೀನಿ ಅನ್ನುವಾಗ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಡೋಗಿ. ಯಾಕಂದರೆ ನೋಡಿ ನಾನು ಇಲ್ಲಿ ಮಾಡಿ ತೋರಿಸುವಾಗ ನೋಡಿ ಸ್ವಲ್ಪ ನೆನಿಬೇಕಾಗುತ್ತೆ. ಯಾಕಂದರೆ ನಿಮಗೆ ತೋರಿಸ್ಬೇಕು ಅನ್ನೋ ಮಾಡೋ ಉದ್ದೇಶದಿಂದ ಈ ರೀತಿ ಎಲ್ಲ ಮಾಡಿದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಸೋರುತ್ತೆ. ಯಾಕಂದರೆ ಕೆಲವೊಂದು ಹಾಗಲಕಾಯಿಗಳು ಡೊಂಕ ಇರುತ್ತೆ, ಆವಾಗ ನೀವು ಈ ಥರ ಹೂವು ಕೊಟ್ಕೊಬೋದು. ಸರಿನಾ? ನೋಡಿ ಈ ರೀತಿ ಅಲಂಕಾರ ಎಲ್ಲ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಾನು ಹೇಳೋದೇನು ಅಂದರೆ, ದೀಪ ತುಂಬ ಬತ್ತಿಗಳು ಚೆನ್ನಾಗಿ ನೆಂದಿರಬೇಕು. ನೆಂದಿದ್ದಾಗ ಚೆನ್ನಾಗಿ ಉರಿಯುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ನೆನೆಸಿ ದೀಪಗಳನ್ನ ಮೊದಲೇ ಮಾಡ್ಕೊಂಬಿಡಿ. ಅದರಲ್ಲೂ ಇದು ಕಾಲಭೈರವನಿಗೆ ಮತ್ತು ಶಿವನಿಗೆ ಆ ಥರದ್ದು ಹಚ್ಚುವಾಗ
ಖಂಡಿತವಾಗ್ಲೂ ನೀವು ಒಂದು ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಂಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ನೋಡಿ, ಈ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ನೀವು ದೀಪನ ಹಚ್ಚಬೇಕಾಗುತ್ತೆ. ನೋಡಿ ಯಾವ ರೀತಿ ಹಚ್ಚಿದ ಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇಲೆ ಸ್ವಲ್ಪ ಇನ್ನೂ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ, ಯಾಕಂದರೆ ಅದು ನೆಂದಿರಬೇಕಲ್ಲ, ಸ್ವಲ್ಪ ಸೋರ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ದೊಡ್ಡ ದೊಡ್ಡ ಹಾಗಲಕಾಯಿಗಳು ತಗೊಳ್ಳಿ. ನೋಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಫೈನಲಾಗಿ ಈ ರೀತಿ ನೀವು ದೀಪ ಹಚ್ಚಬೇಕಾಗುತ್ತೆ. ಅದನ್ನು ನೀವು ಮಾಮೂಲಿ ಆ ರೀತಿ ದೀಪ ಹಚ್ಚೋಕ್ಕಾಗಲ್ಲ. ಇದನ್ನು ನೀವು ಹಚ್ಚುವಾಗ ಈ ರೀತಿ ಹಚ್ಚಿ, ಯಾಕಂದರೆ ಅದು ಬಂದು ಚೆನ್ನಾಗಿ ನೆಂದಿರಬೇಕು. ನೆಂದಿದ್ದಾಗ ಮಾತ್ರ ಆ ದೀಪ ಉರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವು ಫೈನಲಾಗಿ ಈ ರೀತಿ ಹಚ್ಚಿ, ಸರಿನಾ? ಇದು ಬಂದು ಈ ಕಡೆದು ಬಟ್ಟೆಯಲ್ಲಿ ಮಾಡಿರೋವಂಥ ಮೆಣಸಿನ ದೀಪ ಬಂದು ನೀವು ಶಿವನ ದೇವಸ್ಥಾನಗಳಿಗೆ, ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನಗಳಿಗೆ, ರುದ್ರ ದೇವರುಗಳಿಗೆ, ವೀರಭದ್ರ ದೇವಸ್ಥಾನಗಳಿಗೆ ನೀವು ಈ ರೀತಿ ದೀಪ ಹಚ್ಚಬೇಕಾಗುತ್ತೆ. ಅದು ಕೆಂಪುದಲ್ಲಿ ಮಾಡಿದ್ದೀನಲ್ಲ, ಅದನ್ನು ಬಂದು ಶಕ್ತಿ ದೇವತೆಗಳಾದಂಥ ಚೌಡೇಶ್ವರಿ ಇರ್ಬೋದು, ಕಾಟೇರಮ್ಮ ಇರ್ಬೋದು, ಕೆಂಪಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಆ ಥರ ದೇವಿಗಳಿಗೆ ನೀವು ಈ ದೀಪನ ನೀವು ಹಚ್ಚಬೇಕಾಗುತ್ತೆ. ನೋಡಿ, ಯಾವತ್ತೂ ಅಷ್ಟೇನೆ ನಾಳೆ ಹಚ್ತೀನಿ ಅಂತ ಅನ್ನುವಾಗ ದಯವಿಟ್ಟು ನೀವು ನಾನು ಹೇಳೋ ಅಂಥ ಮೆಥಡನ್ನ ಫಾಲೋ ಮಾಡಿ. ಯಾಕಂದರೆ ಅದು ಬಟ್ಟೆಯಲ್ಲಿ ಚೆನ್ನಾಗಿ ನೆಂದಿದಾಗ ಮಾತ್ರ ದೀಪ ಉರಿಯೋದಕ್ಕೆ ಸಹಾಯ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ನೀವು ಖಂಡಿತವಾಗ್ಲೂ ಮಾಡಿ ದೀಪನ ಹಚ್ಚಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರದೋಷ ಕಾಲಗಳಲ್ಲಿ ಮತ್ತು ರಾಹು ಕಾಲದಲ್ಲಿ ಆ ಟೈಮಲ್ಲಿ ನೀವು ಇದನ್ನು ನೀವು ಹಚ್ಚೋದ್ರಿಂದ, ರಾಹು ಅಂದರೆ ಈಗ ರಾಹುಕಾಲ ಅಂತ ಇರುತ್ತಲ್ವ, ಆ ಟೈಮ್ಗಳಲ್ಲಿ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ಚುತ್ತಾ ಇರ್ತಾರೋ ಅದೇ ರೀತಿ ಇದನ್ನು ನೀವು ಹಚ್ಚಬೇಕಾಗುತ್ತೆ. ಹಚ್ಚಿದಾಗ ನಿಮಗೆ ನಿಮ್ಮ ಮನೋ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಅದು ಸ್ವಲ್ಪ ಹತ್ಕೊಳ್ಳೋದಕ್ಕೆ ಸಮಯ ಹಿಡಿಯುತ್ತೆ ಸ್ನೇಹಿತರೆ. ನೋಡಿ, ನೀವು ಈ ರೀತಿಯೇ ಹಚ್ಚಬೇಕಾಗುತ್ತೆ ದೀಪನ. ನೋಡಿ, ಉದ್ದ ಹಚ್ಚಕ್ಕೆ ಹೋಗ್ಬೇಡಿ, ಅದು ಬೇಗ ಉರಿಯೋದಿಲ್ಲ. ಈ ರೀತಿ ಹಚ್ಚಿ, ಈ ರೀತಿ ಇಟ್ಬಿಡಿ ದೀಪನ. ನೋಡಿ, ಈ ರೀತಿ
ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ, ಈ ರೀತಿ ಹಚ್ಚಿವಿ. ನೋಡಿ ಸ್ನೇಹಿತರೆ, ಈ ರೀತಿ ಹಚ್ಚಬೇಕಾಗುತ್ತೆ ನೀವು. ಈ ರೀತಿ ಹಚ್ಚಬೇಕು. ಅದು ಚೆನ್ನಾಗಿ ನೆಂದಿದ್ದಾಗ ದೀಪ ತುಂಬ ಚೆನ್ನಾಗಿ ಉರಿಯುತ್ತೆ. ನೋಡಿ, ಈ ರೀತಿ ಹಚ್ಚಿ. ಫೈನಲ್ ಆಗಿ ಈ ರೀತಿ ಆಗಿದೆ. ನೀವು ದೀಪನ ಹಚ್ಚುವಾಗ ಯಾವಾಗಲೂ ಅಷ್ಟೇ ಬತ್ತಿನ ನೀವು ಈ ರೀತಿ ನಿಲ್ಲಿಸಿ ಹಚ್ಚಿ. ಯಾಕಂದರೆ ನೀವು ಉದ್ದ ಹಚ್ಚಿದಾಗ ಅದು ಖಂಡಿತವಾಗ್ಲೂ ಉರಿಯೋದಿಲ್ಲ. ಈ ರೀತಿ ನೀವು ಹಚ್ಚಿದಾಗ ಖಂಡಿತವಾಗ್ಲೂ ನಿಮಗೆ ತುಂಬ ಸಹಾಯ ಆಗುತ್ತೆ. ಒಟ್ಟಿನಲ್ಲಿ ಈ ರೀತಿ ನೀವು ಮೆಣಸು ಹಾಕಿ ದೀಪ ಹಚ್ಚೋದ್ರಿಂದ ರಾಹುಕೇತುಗಳದ್ದು ದೋಷಗಳಿದ್ದರೆ ಹೋಗುತ್ತೆ, ಮತ್ತು ಆರೋಗ್ಯ ಸಮಸ್ಯೆಗಳಿದ್ದರೆ ಹೋಗುತ್ತೆ, ಮತ್ತು ಕಣ್ಣು ದೃಷ್ಟಿ ಇದ್ದರೆ ಹೋಗುತ್ತೆ. ಮಕ್ಕಳುಗಳಿಗೆ ಏನಾದರೂ ಬಾಲಗ್ರಹ ದೋಷಗಳಾಗಿದ್ದರೆ, ಮಾಟ ಮಂತ್ರ ಏನಾದರೂ ಆಗಿದ್ದರೆ ಆ ರೀತಿ ದೋಷಗಳು ಹೋಗುತ್ತೆ. ಮತ್ತು ಶತ್ರುಕಾಟಗಳಿದ್ದರೆ ಶತ್ರುಕಾಟಗಳ ಕಾಟನೂ ಹೋಗುತ್ತೆ. ಮತ್ತು ಯಾರಾದರೂ ನಿಮಗೆ ಸಾಲ ಕೊಟ್ಟು ನಿಮಗೆ ಹಿಂಸೆ ಕೊಡ್ತಾಯಿದ್ರೆ ಆ ಸಾಲದ ಸಮಸ್ಯೆ ಕೂಡ ತೀರುತ್ತೆ. ಮತ್ತು ಸಾಡೆ ಸಾತಿಗಳು ಕಾಟ ಏನಾದರೂ ಇದ್ದರೆ, ಗ್ರಹ ದೋಷಗಳಿದ್ದರೆ, ವಾಮಾಚಾರ ಪ್ರಯೋಗ ಆಗಿದ್ದರೆ ಆ ಥರದನ್ನೆಲ್ಲ ನೀವು ಹೋಗಬೇಕು ಅಂದಾಗ ಈ ರೀತಿ ಕೆಂಪು ಬಟ್ಟೆಯಿಂದ ಮೆಣಸನ್ನು ಹಾಕ್ಬಿಟ್ಟು ಶಿವನ ದೇವಸ್ಥಾನದಲ್ಲಿ ನೀವು ಕಟ್ಟೋದ್ರಿಂದ ಅಥವಾ ಕಟ್ಟಿ ದೀಪ ಹಚ್ಚೋದ್ರಿಂದ ಆ ದೋಷಗಳು ಸಹ ಹೋಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ ಫೈನಲ್ ವಿಡಿಯೋ. ನಾನು ಮಾಡಿರೋ ವಿಧಾನನೂ ನೋಡಿದ್ದೀರಾ. ನೋಡಿ, ಈ ರೀತಿ ಇದೆ. ಈ ರೀತಿ ನೀವು ಮಾಡಬೇಕಾಗುತ್ತೆ. ನೋಡಿ, ಉದ್ದ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಉರಿಯೋದಿಲ್ಲ. ಅಂದರೆ ಹೆಂಗೆ ಅಂದರೆ ಅದು ಚೆನ್ನಾಗಿ ನೆಂದಿರಬೇಕು. ನೆಂದಿದಾಗ ಮಾತ್ರ ಅದು ಉರಿಯುತ್ತೆ. ಇಲ್ಲ ಅಂದರೆ ನೀವು ಈ ರೀತಿನೂ ಹಚ್ಬೋದು. ಸರಿನಾ ಸ್ನೇಹಿತರೆ? ನೋಡಿ, ನೋಡಿದೆ ಸ್ನೇಹಿತರೆ ಯಾವ ರೀತಿ ಇದೆ ಅಂತ. ಅಕಸ್ಮಾತು ನೀವು ನೋಡ್ಬೋದು, ಆ ಮೆಣಸಿಂದು ದೀಪ ನೀವು ಹಚ್ಚಾದ್ಮೇಲೆ ಅದೆಲ್ಲ ಹುರಿದು ಕೊನೆಯಲ್ಲಿ ನಿಮ್ಗೆ ಏನಾದರೂ ಜಾಸ್ತಿ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಶತ್ರುಕಾಟಗಳ ಜಾಸ್ತಿ ಇದ್ದಾರೆ ಅಂತ. ಅಕಸ್ಮಾತ್ ಅದೇನಾದ್ರೂ ಜಾಸ್ತಿ ಉರಿದಲೆ ಸ್ಮೆಲ್ಗಿಲ್ ಏನೂ ಬರಲಿಲ್ಲ ಅಂದರೆ ಎಲ್ಲ ಹೋಗಿದೆ ಅಂತ. ಅದು ಎಷ್ಟು ಸಿಡಿಯುತ್ತೋ ಅದು ಪಟ ಅಂತ ಸಿಡಿಯುತ್ತೆ ಸ್ವಲ್ಪ. ಆಗ ಸಿಡಿತಿದೆ ಅಂದರೆ ನಿಜವಾಗ್ಲೂ ನಮ್ಮ ಮನೇಲಿ ವಾಮಾಚಾರದ ಪ್ರಯೋಗ ಇದೆ, ಆಮೇಲೆ ಗ್ರಹ ದೋಷಗಳ ಕಾಟ ಇದೆ, ಆ ಥರದ್ದೆಲ್ಲ ಇದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅದು ದಿನ ಹಚ್ತಾ ಕ್ರಮೇಣ ಅದೆಲ್ಲ ಕಡಿಮೆ ಆಗುತ್ತೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ಮಾಡಿ, ನನಗೆ ಯಾವ ರೀತಿ ಗೊತ್ತಾಗುತ್ತೋ ಅಥವಾ ನನಗೆ ಗೊತ್ತಿರೋದನ್ನ, ನನಗೆ ತಿಳಿದಿರೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಗೇನಾದ್ರೂ ಈ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ನೀವು ಕೊಡುವಂಥ ಪ್ರೋತ್ಸಾಹ ನನಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ. ನೋಡಿ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವಾಗಲೂ ಅಷ್ಟೇ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಾಗ ನನಗೆ ಒಂದು ಮೋಟಿವೇಶನ್ ಥರ ಆಗುತ್ತೆ. ಮತ್ತು ನೀವು ನನಗೆ ಇನ್ನಷ್ಟು ಹೊಸ ವಿಷಯನ ನಿಮಗೆ ತಿಳಿಸ್ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ವಿಡಿಯೋನ. ದಯವಿಟ್ಟು ಸಪೋರ್ಟ್ ಮಾಡಿ, ಪ್ರೋತ್ಸಾಹ ನೀಡಿ ಅಂತ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಹೆಂಗೆ ಉರಿತಾ ಇದೆ ಅಂತ. ಈ ರೀತಿ ಉರಿತಾ ಇರುತ್ತೆ. ನೋಡಿ ಸ್ನೇಹಿತರೆ, ಕಣ್ಣು ದೃಷ್ಟಿ ಏನಾದರೂ ಜಾಸ್ತಿ ಆಗಿಬಿಟ್ಟಿದ್ರೆ ಅದು ಹೆಂಗೆ ಉರಿಯುತ್ತೆ ಅಂದರೆ ಪಟ ಅಂತ ಎಲ್ಲ ಸಿಡಿಯುತ್ತೆ ಸ್ನೇಹಿತರೆ. ನೋಡಿ, ಕೇಳಿಸ್ಕೊಳ್ಳಿ. ಜಾಸ್ತಿ ಸಿಡಿತಾ ಇದೆ ಅಂತ ಅಂದರೆ
ಅಷ್ಟು ಜಾಸ್ತಿ ಕಣ್ಣು ದೃಷ್ಟಿ ಇದೆ ನಿಮ್ಮ ಮೇಲೆ, ಜಾಸ್ತಿ ವಾಮಾಚಾರ ಆಗಿದೆ ನಿಮಗೆ, ಜಾಸ್ತಿ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದಾರೆ. ಅದನ್ನೆಲ್ಲ ಹೀರಾಕ್ಬಿಡುತ್ತೆ ಅದು ಮೆಣಸು. ಆ ಕಣ್ಣು ದೃಷ್ಟಿ ಎಷ್ಟು ಇದೆಯೋ ಅಷ್ಟನ್ನು ಅದು ತೆಗ್ದಾಕ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ನನಗೆ ಗೊತ್ತಿರೋಂಥ ಪುಟ್ಟ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.